ಕಾವೇರಿ ಅಲ್ಲ ಅದು ಅಲ್ಲೇ ಕುಂತಾಳ ಒಬ್ಬಕ್ಕೆ. ಹ್ಞೂ ಕಾವೇರಿ, ಕಾವೇರಿ, ಏ ಕಾವೇರಿ. ಗವಿಯಣ್ಣ, ಆರಾಮದಿಯಾ? ಅದ ನಾನು ನಿನಗೆ ಆಗಲೇ ಮಾತಾಡ್ಸಕ್ಕಂತ ಬಂದಿದ್ದೆ. ಕಾಲೇಜಿಂದ ಬಂದಮೇಲೆ ನೀನು ಮಲ್ಕೊಂಡಿದ್ದೆಲ್ಲ, ಸುಮ್ಮನೆ ನಿಂಗೆ ಡಿಸ್ಟರ್ಬ್ ಮಾಡೋದು ಬೇಡ ಅಂತ ಮತ್ತೆ ನಿನಗೆ ಎಬ್ಬಿಸ್ಲಿಲ್ಲ. ಆರಾಮದಿಯಾ ಅಣ್ಣ? ಹ್ಞೂ ಕಾವೇರಿ, ನಾನು ಆರಾಮದೀನಿ. ನೀನು? ಹ್ಞೂ ಅಣ್ಣ, ನಾ ಆರಾಮದೀನಿ. ನಿಂಗೇನೋ ನೆಗಡಿ ಜ್ವರ ಕೆಮ್ಮು ಆಗಿತ್ತಂತಲ್ಲ, ಏನಣ್ಣ ನೀನು ಆರಾಮಿಲ್ಲ ಅಂದ್ರೂ ಅಲ್ಲೇ ಇದೆಯಲ್ಲ, ಮನೆಗೆ ಬರಕ್ಕೆ ಬರಲ್ಲನ? ಏನು ಮಾಡೋದು ಕಾವೇರಿ, ಕ್ಲಾಸಸ್ ಎಲ್ಲ ಇಂಪಾರ್ಟೆಂಟ್ ಇದ್ವು, ಹಾಗಾಗಿ ಬರೋದಕ್ಕಾಗಲಿಲ್ಲ. ಇವಾಗ ತೋರಿಸ್ಕೊಂಡು ಬಂದಿದ್ದೀನಲ್ಲ, ಇವಾಗ ನೋಡು ಆರಾಮಾಗಿದ್ದೀನಿ, ರೆಸ್ಟ್ ಮಾಡಿದೆಲ್ಲ ಆರಾಮಾಗಿದ್ದೀನಿ ಇವಾಗ. ನನಗೆ ನೀನು ಹೇಗಿದೆಯಾ? ನಿನ್ನ ಸ್ಟಡಿ ಎಲ್ಲ ಹೆಂಗೈತಿ? ನಂದು ಸ್ಟಡಿ ಎಲ್ಲ ಚೆನ್ನಾಗೈತೆ ನೋಡಣ್ಣ. ಈಗೇನೇನು ಎಕ್ಸಾಮ್ ಎಲ್ಲ ಮುಂದಿನ ತಿಂಗಳದಾವಲ್ಲ, ಅದಕ್ಕೆ ಓದ್ಕೋಬೇಕು ನೋಡಣ್ಣ. ಮತ್ತೇನು ಸಮಾಚಾರ? ಕಾಲೇಜು ಎಲ್ಲ ಹೆಂಗೈತಿ? ಚೆನ್ನಾಗೈತಾ ಕಾಲೇಜೆಲ್ಲ? ಹ್ಞೂ ಅಣ್ಣ, ಕಾಲೇಜೆಲ್ಲ ಚಲೋ ಐತಣ್ಣ. ಅಂದಂಗೆ ಕಾವೇರಿ, ಯಾಕೆ ಭಾಳ ಸೊರಗಿ ಬಿಟ್ಟಿಯಲ್ಲ ನೀನು? ಸರಿಯಾಗಿ ಮನೆಯಲ್ಲಿ ಊಟನೂ ಮಾಡವಲ್ಲಿ ಅಂತ, ಬಾಕ್ಸ್ ಕಟ್ಟಿದ್ರೆ ಬಾಕ್ಸನ್ನು ಹಂಗೆ ತೊಗೊಂಬರ್ತಿ ಅಂತ, ಇದಕ್ಕೆ? ಅದು ಅದು ಅಣ್ಣ, ಅದು ಕ್ಲಾಸಲ್ಲಿ ಒಂದೊಂದ್ಸಲ ಕಂಟಿನ್ಯೂಸ್ ಆಗಿ ಕ್ಲಾಸ್ ತೊಗೊಂಡ್ಬಿಡ್ತಾರೆ ಕಾಲೇಜಲ್ಲಿ. ಹಾಗಾಗಿ ಊಟ ಕಡೆ ಊಟ ಮಾಡ್ತಿರ್ತೀನಿ, ಕ್ಲಾಸ್ ಹಂಗೆ ಸ್ಟಾರ್ಟ್ ಆಗಿಬಿಡ್ತೈತಲ್ಲ, ಸರಿಯಾಗಿ ಊಟನ ಮಾಡೋದಕ್ಕಾಗೋದಿಲ್ಲಣ್ಣ. ಹಾಗಾಗಿ ಬಾಕ್ಸ್ ವಾಪಸ್ ತಂದಿರ್ತೀನಿ ಅಷ್ಟೇ. ಅದಕ್ಕೆ ಮನೆಯಾಗ ಎಲ್ಲರೂ ನಿನ್ನ ಮುಂದೆ ಅಂದಾರಷ್ಟೇ, ಅಂದ್ಬಿಟ್ರೆ ಮತ್ತೇನಿಲ್ಲಣ್ಣ, ಆರಾಮದೀನಿ. ಕಾವೇರಿ, ನೀನು ನೋಡಾಕ ಸೇಮ್ ನೇತ್ರಾಕಂತರನ ಕಾಣ್ಸಕೊಂತಿ ಗೊತ್ತೇನ? ಜುಟ್ಟ ಎಲ್ಲ ಹಾಕೊಂಡು, ಮುಂಚೆ ಎಲ್ಲ 2 ಜುಟ್ಟ ಹಾಕೊಂಡು ಸಣ್ಣ ಹುಡುಗಿ ಥರ ಮನ್ಯಾಗ ಪುಟು ಪುಟು ಅಂತ ಓಡಾಡ್ತಿದ್ದಿ. ಇವಾಗ ಕಾಲೇಜ್ ಹೊಂಟಿಯಲ್ಲ, ಸೇಮ್ ನೇತ್ರಾಕಂತರನ ಕಾಣ್ಸಕೊಂತಿ ನೋಡಿ ನೀನು. ನೇತ್ರಾಕನು ಕಾಲೇಜ್ ಹೋಗೋ ಮುಂದೆ ಹಿಂಗೆ ಕಾಣಿಸ್ತಿದ್ಲು. ಹೌದಣ್ಣ, ಎಲ್ಲರೂ ಹಂಗೆ ಅಂತಾರೆ, ಕಾವೇರಿ ನೀನು ನೇತ್ರ ನಂಗೆ ಕಾಣಕೊಂತಿ ನೋಡಂತಂದು. ಮತ್ತೆ ಮತ್ತೆ ಮತ್ತೇನು ಸಮಾಚಾರ? ಎಲ್ಲ ಆರಾಮದಿಲ್ಲ? ಏನೂ ಸಮಸ್ಯೆ ಇಲ್ಲ ತಾನೆ? ಅಯ್ಯೋ ಅಣ್ಣ, ಏನೂ ಸಮಸ್ಯೆ ಇಲ್ಲಣ್ಣ. ಸಮಸ್ಯೆ ನಾಕರ ಏನೈತಿ? ಏನಿಲ್ಲ, ಆರಾಮದೀನಿ. ನಾನೇನು ಮನೆಯಾಗದೀನಲ್ಲಣ್ಣ, ಆರಾಮದೀನಿ. ನೀನೇ ನೋಡೋಣ, ಹಾಸ್ಟೆಲಲ್ಲಿ ಇರೋದು, ಅಲ್ಲಿ ಹೊರಗಡೆ ಇದ್ದು ಕ್ಲಾಸಿಗೆ ಹೋಗೋದು, ಓದೋದು. ನೀನು ಹೆಂಗದಿಯಣ್ಣ? ನಾನೇನಮ್ಮ ಆರಾಮದೀನಿ ನೋಡು. ಮತ್ತು ಏನೋ ಯೋಚನೆ ಮಾಡ್ಕೊತ ಕುತ್ಕೊಂಡಿದ್ದಿ, ಆ ಕಡೆ ನೋಡ್ಕೊತ. ಏನು ಯೋಚನೆ ಮಾಡ್ಕೊತ ಕುಂತಿದ್ದಿ? ನಾನು 10 ಸಲ ಕರೆದ್ರು ನಿನಗೇನು ಕೇಳಿಸ್ಲಿಲ್ಲ. ಆಮೇಲೆ ಹತ್ರ ಬಂದು ಜೋರಾಗಿ ಕಾವೇರಿ ಅಂತ ಹೋದ್ರಿದ ಮೇಲೆ ಕೇಳಿಸ್ತೆ ನಿನಗೆ. ಏನು ಯೋಚನೆ ಮಾಡಕ್ಕೆ ಕುಂತಿದ್ದಿ? ಯೋಚನೆನಾ? ಛೇ, ಹಾಗೇನಿಲ್ಲಣ್ಣ. ಅದು ಬೆಳಗ್ಗೆಯಿಂದ ಈ ಕಾಲೇಜು, ಈ ಬಸ್ಸು, ಓದೋದು, ಅದನ್ನೆಲ್ಲ ಮಾಡಿ ಮಾಡಿ ತಲೆಯೆಲ್ಲ ಸ್ಟ್ರೆಸ್ ಆಗಿಬಿಟ್ಟಿರತ್ತಲ್ಲ. ಹಾಗಾಗಿ ಒಂದು 5 ನಿಮಿಷ ಕಣ್ಣಿಗೆ ರಿಲ್ಯಾಕ್ಸ್ ಕೊಡೋಣ ಅಂತ ದೂರ ಗ್ರೀನ್ ಎಲ್ಲ ಐತೆ ನೋಡೋಣ, ಅಲ್ಲಿ ಹಿಂಗೆ ನೋಡ್ಕೋತ ಕೂತ್ಕೊಂಡಿದ್ದೆ ಅಷ್ಟೇ. ಅಷ್ಟೇನಾ? ಮತ್ತೇನು ಸಮಸ್ಯೆ ಇಲ್ಲನಾ? ಅಯ್ಯೋ ಅಷ್ಟೇ ಅಣ್ಣ, ಮತ್ತೇನು ಸಮಸ್ಯೆ ಇಲ್ಲ. ಹೌದಾ? ಏನು ಸಮಸ್ಯೆ ಇಲ್ಲ? ನನ್ನ ಮೇಲೆ ಆಣೆ ಹಾಕೇಳು, ಏನು ಸಮಸ್ಯೆ ಇಲ್ಲ ಅಂತ. ಏನಣ್ಣ ನೀನು, ಏನು ಸಮಸ್ಯೆ ಇಲ್ಲ ಅಂತ ಅನ್ನಕೊಂತೀರಿ, ಮತ್ತೆ ಆಣೆಗೇನೇ ಇಲ್ಲ. ಏನಣ್ಣ ನೀನು ಇನ್ನೂ ಬಿಟ್ಟೇ ಇಲ್ಲಣ್ಣ ಅದನ್ನೆಲ್ಲ. ಹಾಗೇನಿಲ್ಲಣ್ಣ, ಏನೂ ಸಮಸ್ಯೆ ಇಲ್ಲ. ಕಾವೇರಿ, ನಾನು ನಿನಗೆ ಅಣ್ಣ ಅದೀನಿ, ನನಗೆ ಗೊತ್ತೈತಿ. ನಿನ್ನ ಮುಖ ನೋಡಿದ್ರೆ ಗೊತ್ತಾಗುತ್ತೆ ನನಗೆ ನೀ ಹೆಂಗದಿ, ಏನು ನಿನ್ನ ಮನಸ್ಸಲ್ಲಿ ಏನು ನೋಡಾಕೊಂತೈತಿ ಎಲ್ಲ ಗೊತ್ತಾಗೈತಿ. ನಿಜ ಹೇಳು, ಅದು ಏನು ಸಮಸ್ಯೆ ಅಂತ. ಅಯ್ಯೋ ಅಣ್ಣ, ಅವ್ವ ಕರೆದಿದ್ಲು ಚಾ ಕೆಡ್ಬಾ ಅಂತಂದು ಮರ್ತ ಬಿಟ್ಟು ನೋಡಣ್ಣ, ಇಲ್ಲಿ ಕುತ್ಕೊಂಡೆ. 1 ನಿಮಿಷ ಇರೋಣ, ಚಾ ಮಾಡ್ಕೊಂಬಂದ್ಬಿಡ್ತೀನಿ. ನಿಂಗೂ ಬಿಸಿ ಬಿಸಿ ಚಾ ಕೊಡ್ತೇನಂತ. ನನ್ನ ಕೈಯನ್ನು ಚಾ ಕುಡ್ದಿಲ್ಲಲ್ಲ ನೀನು. 1 ನಿಮಿಷ ಇರೋಣ, ಚಾ ಮಾಡ್ಕೊಂಬಂದ್ಬಿಡ್ತೀನಿ. ಕಾವೇರಿ, ನಾನು ನಿನಗೆ ಏನು ಕೇಳಾಕೊಂತೀನಿ ಅದನ್ನು ಹೇಳು. ಟಾಪಿಕನ್ನು ಚೇಂಜ್ ಮಾಡೋದಕ್ಕೆ ಹೋಗ್ಬೇಡ. ಅದು ಏನು ಸಮಸ್ಯೆ ಅನ್ನೋದನ್ನು ಹೇಳು. ಇವಾಗ ನೀನು ಹೇಳ್ತೀಯಾ ಅಥವಾ ಮನೆಯಲ್ಲಿರೋ ಎಲ್ಲರನ್ನೂ ಇಲ್ಲಿಗೆ ಕರೀಲ? ಅಯ್ಯೋ ಅಣ್ಣ, ಏನೂ ಸಮಸ್ಯೆ ಇಲ್ಲ ಅಂದೆಲ್ಲ. ಹೌದಾ? ಸರಿ ಬಿಡು, ಹಾಗಾದ್ರೆ ಮನೆಯಲ್ಲಿರೋ ಎಲ್ಲರನ್ನೂ ಕರಿತೀನಿ. ಚಿಕ್ಕಿ, ಯವ್ವ. ಅಣ್ಣ 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 ಅಣ್ಣ, ಯಾರಿಗೂ ಕರಿಬೇಡಣ್ಣ, ಪ್ಲೀಸ್ ಅಣ್ಣ. ಮತ್ತು ಹಂಗಂದ್ರೆ ಅದು ಏನು ಸಮಸ್ಯೆ ಅನ್ನೋದನ್ನು ನಾನು ಮುಂದೆ ಹೇಳು. ಹೇಳಮ್ಮ ಕಾವೇರಿ, ಏನು ಸಮಸ್ಯೆ ಅನ್ನೋದು ಹೇಳು. ಅದು ಅಣ್ಣ, ನಾನು ಕಾಲೇಜಿಗೆ ಹೋಗ್ತೀನಲ್ಲ, ಅಲ್ಲಿ ರೋಡ್ನಲ್ಲಿ ಒಂದು ಹುಡುಗ ದಿನಾ ಕಾಡಿಸ್ತಾನಣ್ಣ. ಕಾಲೇಜ್ ತನಕ ಬರ್ತಾನಣ್ಣ. ಬಸ್ ಇಳಿಯೋದೇ ತಡ. ಬಸ್ ಸ್ಟ್ಯಾಂಡಲ್ಲಿ ನನ್ನನ್ನು ಫಾಲೋ ಮಾಡ್ಕೋತ ಕಾಲೇಜ್ ತನಕ ಬರ್ತಾನೆ. ಕಾಲೇಜ್ನಲ್ಲೆಲ್ಲ ಅಲ್ಲಿ ಗೋಡೆಗೆ ಅಲ್ಲಿ ಇಲ್ಲಿ ಐ ಲವ್ ಯು ಕಾವೇರಿ, ಆಮೇಲೆ ಏನೇನೇನೇನೇನೋ ಬರೀತಾನಣ್ಣ. ನಂದು ನಂತರ ಏನು ಡ್ರಾಯಿಂಗ್ ಬರೋದು ಕಾವೇರಿ ಅಂತ ಹೆಸರಿಟ್ಟು ಏನೇನೇನೇನೋ ಬರೆದಿರ್ತಾನಣ್ಣ. ಕಾವೇರಿ, ಏನು ಹೇಳೋಕಂತೀಯಮ್ಮ ನೀನು? ಹ್ಞೂ ಅಣ್ಣ, ನಾನು ಎಷ್ಟು ಸಲ ಹೇಳಿದ್ರು ನಂಗೆ ಅವನು ಯಾರಂತನೂ ಗೊತ್ತಿಲ್ಲಣ್ಣ. ನಾನು ಎಷ್ಟು ಸಲ ಹೇಳಿದ್ರು ನಾನು ಫಾಲೋ ಮಾಡೋದೇ ಬಿಡ್ತಾ ಇಲ್ಲಣ್ಣ. ನನಗಂತೂ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಕಾಲೇಜಲ್ಲೆಲ್ಲ ತಲೆ ಎತ್ತಡೋದಕ್ಕೆ ಆಗ್ತಾ ಇಲ್ಲ ನನಗೆ. ಅಷ್ಟು ಹಿಂಸೆ ಮಾಡ್ತಾನಣ್ಣ. ಬರೀ ಬೆನ್ನು ಹತ್ತೋದು, ಹೂ ತಂದು ಕೊಡೋದು. ಸರ್, ನಾನು ಒಬ್ಬಳೇ ಒಂದೊಂದ್ಸಲ ನಮ್ಮ ಊರಲ್ಲಿ ಯಾರೂ ಬರಲಿಲ್ಲ ಅಂದರೆ ಒಬ್ಬಳೇ ಕಾಲೇಜಿಗೆ ಹೋದೆ ಅಂದರೆ ಬರೀ ನಾನು ಹಿಂದಿಂದ ಫಾಲೋ ಮಾಡ್ಕೊ ಅಂತ ಬರ್ತಾನಣ್ಣ. ನನಗಂತೂ ಕಾಲೇಜಿಗೆ ಹೋಗೋದಕ್ಕೆ ಭಯ ಅನ್ನಿಸ್ಬಿಟ್ಟೈತಣ್ಣ.
ಇದನ್ನು ಮನೆಯಲ್ಲಿ ಯಾರ ಮುಂದೆ ಹೇಳೋದಕ್ಕೂ ಆಗ್ತಾ ಇಲ್ಲ, ಈ ಕಡೆ ಅನುಭವಿಸೋದಕ್ಕೂ ಆಗ್ತಾ ಇಲ್ಲ. ಹಂಗಾಗ್ಬಿಟ್ಟಿದೆ ಅಣ್ಣ ನನ್ನ ಪರಿಸ್ಥಿತಿ. ಅವ್ವ ಅಪ್ಪನ ಮುಂದೆ ಹೇಳೋಣ ಅಂದ್ರೆ ಇದನ್ನು ಹೆಂಗೆ ಹೇಳ್ಬೇಕಂತ ನಂಗೆ ಗೊತ್ತಾಗವಲ್ದು. ನಂಗೊಂಥರ ಮುಜುಗರ ಅನ್ನಿಸ್ಬಿಟ್ಟೈತಿ ಇದನ್ನೆಲ್ಲ ಮನೆಯಾಗ ಹೇಳಕ್ಕೆ. ಹಂಗಂತ ಹೇಳೋದು ಬಿಟ್ರೆ ಆ ಸಮಸ್ಯೆ ಪರಿಹಾರ ಏನಂತನೂ ಗೊತ್ತಾಗ್ತಾ ಇಲ್ಲ ನಂಗೆ. ನನ್ನ ಫ್ರೆಂಡ್ಸ್ ಯಾರು ಇವಾಗ ನನ್ನ ಜೊತೆ ಕಾಲೇಜಿಗೆ ಬರೋದಕ್ಕೆ ಒಲ್ಲೆ ಅಂತಾರಣ್ಣ. ಹಂಗೆ ಒಂಥರ ಬೆನ್ನು ಹತ್ತಿ ಬಿಟ್ಟಾಡಣ್ಣ ಅವನು. ಇದಕ್ಕೆ ಏನು ಮಾಡ್ಬೇಕಂತ ನನಗೆ ಗೊತ್ತಾಗವಲ್ದಣ್ಣ. ಆರಾಮಾಗಿ ಓದೋಕ್ಕೂ ಆಗ್ತಾ ಇಲ್ಲ ನನಗೆ. ಅಷ್ಟು ಟಾರ್ಚರ್ ಕೊಡಾಕಂತ ಬಿಟ್ಟಾನಣ್ಣ ಅವನು. ಅಲ್ಲಮ್ಮ ಕಾವೇರಿ, ಇಷ್ಟೆಲ್ಲ ಆದ್ರೂ ನೀನು ನನಗೆ ಒಂದು ಮಾತು ಫೋನ್ ಹಚ್ಚಿ ಹೇಳಿಲ್ಲಲ್ಲ. ನನಗಾದ್ರೂ ಫೋನ್ ಹಚ್ಚಿ ಹೇಳಬೇಕಿಲ್ಲ ನೀನು. ಏನಂತ ಹೇಳಿ ನಾನು, ನನಗೆ ಈ ವಿಷಯದ ಬಗ್ಗೆ ಮಾತಾಡೋಕೆ ಒಂಥರ ಅನ್ಸಂತೈತಣ್ಣ. ನೀ ಮನೆಯಾಗಿದ್ದಿದ್ರೆ ನಿನ್ನ ಹತ್ರನೇ ಹೇಳ್ತಿದ್ದೆ ನಾನು. ನೀನು ಅಲ್ಲಿ ಓದಕ್ಕೆ ಹೋಗಿದ್ದೆ. ಸುಮ್ಮನೆ ನಾನು ಇದನ್ನೆಲ್ಲ ಹೇಳಿದರೆ ನಿನಗೆ ಸುಮ್ಮನೆ ಟೆನ್ಷನ್, ಓದೋ ಕಡೆ ಎಲ್ಲ ಲಕ್ಷ್ಯ ಕೊಡೋಕ್ಕಾಗಲ್ಲ ನಿನಗಂತ ನಿನ್ನ ಹತ್ರನೂ ಹೇಳಿಲ್ಲಾಗಿದ್ದೆ ಅಣ್ಣ ನಾನು. ನನಗಂತೂ ಏನು ಮಾಡ್ಬೇಕಂತ ನಂಗೆ ಗೊತ್ತಾಗ್ತಿಲ್ಲಣ್ಣ. ನಂಗೆ ಓದ್ಬೇಕಂತ ಭಾಳ ಆಸೆ ಐತಿ. ಆದ್ರೆ ಅವ್ನು ನೋಡಿದ್ರೆ ಯಾವ ನಮ್ಮನೆ ಬೆನ್ನತ್ತಾರಣ್ಣ. ಬಸ್ ಸ್ಟ್ಯಾಂಡಲ್ಲೂ ಹಂಗೆ ನಿಂತ್ಕೋತ ಬಿರಿ 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 ನೋಡ್ಕೋತ ನಿಂತ್ಕೋತಾನಣ್ಣ. ಕಾಲೇಜಿಗೆ ಹೋದ್ರೆ ಬಿಡೋದಿಲ್ಲ, ಒಂದೊಂದ್ಸಲ ಕ್ಲಾಸ್ ರೂಮಲ್ಲೆಲ್ಲ ಬರ್ತಾನಣ್ಣ. ನನಗೆ ಏನು ಮಾಡಬೇಕು ಗೊತ್ತಾಗಬಲ್ದಣ್ಣ. ಏನು ಕಾವೇರಿ ನೀನು ಇಂಥ ವಿಷಯದಲ್ಲೆಲ್ಲ ನೀನು ಸುಮ್ಮನೆ ಇರೋದಕ್ಕೆ ಹೋಗ್ಬೇಡ. ಮನ್ಯಾಗ ಹೇಳೋದಕ್ಕಾಗಲಿಲ್ಲ ಅಂದ್ರೆ ಓಕೆ, ನನ್ನ ಹತ್ರ ನಾನು ಹೇಳ್ಬೇಕು ತಾನೆ. ಸರಿ ಬಿಡು. ಅಂದಂಗೆ ಅವನು ಯಾವ ಊರನು, ಅವನ ಹೆಸರು ಅದೇನಾದರೂ ಗೊತ್ತಾ ನಿನ್ಗೆ? ಇಲ್ಲ ಅಣ್ಣ, ನಂಗೆ ಅವನ ಬಗ್ಗೆ ಏನಂದರೆ ಏನೂ ಗೊತ್ತಿಲ್ಲ ನನಗೆ. ಕಾವೇರಿ ಅಳ್ಬೇಡಮ್ಮ, ಅಳ್ಬೇಡ, ಕಣ್ಣೀರು ಒರ್ಸ್ಕೊ. ನೀನೇನು ತಲೆ ಕೆಡ್ಸ್ಕೊಬೇಡ. ಅವನಿಗೆ ಏನು ಮಾಡ್ಬೇಕನ್ನೋದು ನನಗೆ ಚಂದನ ತಂಗೊತ್ತೈತಿ. ನೀ ಕಣ್ಣೀರು ಒರ್ಸ್ಕೊಮ್ಮ, ಅಳ್ಬೇಡಮ್ಮ ಪ್ಲೀಸ್. ನೀನೇನು ತಲೆ ಕೆಡ್ಸ್ಕೊಬೇಡ. ಆ ಸಮಸ್ಯೆಗೆ ಹೆಂಗೆ ಪರಿಹಾರ ಮಾಡ್ಬೇಕು ಅನ್ನೋದು ನನಗೆ ಚಂದನ ತಂಗೊತ್ತೈತಿ. ನೀನೇನು ತಲೆ ಕೆಡ್ಸ್ಕೊಬೇಡ. 2 ದಿನ ಟೈಮ್ ಕೊಡು ನನಗೆ. 2 ದಿನದಲ್ಲಿ ಅವನಿಗೆ ಹೆಂಗೆ ಪಾಠ ಕಲಿಸ್ತೀನಿ ಅಂದ್ರೆ ಕನಸಲ್ಲೂ ಅವನು ನಿನ್ನ ಹೆಸರು ನೆನಪಿಸ್ಕೊಳಕ್ಕೂ ಹೆದರ್ಕೊಂಡಿರ್ಬೇಕು. ಹಂಗೆ ಮಾಡ್ತೀನಿ ಅವನಿಗೆ, ಸರಿನಾ? ನೀ ಮಾತ್ರ ಯಾವುದೇ ಕಾರಣಕ್ಕೂ ಹೆದರಾಕ ಹೋಗ್ಬೇಡ ಏನು? ಸರಿ ಅಣ್ಣ. ನನಗೆ ಆ ಹುಡುಗ ಯಾರು ಅಂತ ಗೊತ್ತಾಗಬೇಕು. ಆದ್ರೆ ನಾನು ನಿಮ್ಮಣ್ಣ ಅನ್ನೋದು ಅವ್ನಿಗೆ ಗೊತ್ತಾಗಬಾರ್ದು. ಯಾಕಂದ್ರೆ ಈಗಿನ ಕಾಲದಾಗ ಹುಡುಗರು ಭಾಳ ಅಂದ್ರೆ ಭಾಳ ವರ್ಸ್ಟ್ ಇರ್ತಾವೆ. ಅದಕ್ಕೆ ಯಾವುದೇ ಕಾರಣಕ್ಕೂ ನೀನು ಅದಕ್ಕೆ ಕಾರಣ ಆಗಿ ಅಂತಲೂ ಗೊತ್ತಾಗಬಾರ್ದು. ಬಟ್ ಅವ್ನಿಗೆ ಪಾಠ ಮಾತ್ರ ಸರಿಯಾಗಿ ಕಲಿಸ್ಬೇಕು. ಸರಿ ತಗೋ, ನಾ ಏನಾದರೂ ಒಂದು ಪ್ಲ್ಯಾನ್ ಮಾಡ್ತೀನಿ. ನೀನೇನು ಹೆದರ್ಕೊಳಕ್ಕೆ ಹೋಗ್ಬೇಡ, ಸರಿನಾ? ಸರಿ ಅಣ್ಣ. ನಾಳೆ ನೀನು ಬಸ್ನಲ್ಲಿ ಹೋಗು. ನಿನ್ನ ಪಾಡಿಗೆ ನೀನು ಹೋಗಿರು, ನಾನು ಅದೇ ಬಸ್ನಲ್ಲೇನ ಬರ್ತೀನಿ. ಆದ್ರೆ ನಿನ್ನ ಪಾಡಿಗೆ ನೀನು ಹೋಗ್ತೀರಿ, ನಾನು ಜಸ್ಟ್ ನಿನ್ನನ್ನು ಫಾಲೋ ಮಾಡ್ತೀನಿ. ಆದರೆ ನಾನು ನಿನ್ನನ್ನು ಫಾಲೋ ಮಾಡ್ತಾ ಇರೋದು ಆ ಲೋಫರ್ಗೂ ಗೊತ್ತಾಗಬಾರ್ದು, ಅವನಿಗೆ ಯಾವುದೇ ಕಾರಣಕ್ಕೂ ಅನುಮಾನ ಬಂದಿರಬಾರ್ದು. ನೀನು ಸುಮ್ಮನೆ ದಿನ ಒಬ್ಬಕ್ಕೆ ಹೆಂಗೆ ಹೋಗ್ತಿದ್ದೀನಿ ನೋಡಿ ಕಾಲೇಜ್ಗೆ, ಹಂಗೆ ನಿನ್ನ ಪಾಡಿಗೆ ನೀನು ಹೋಗೋ, ನಿನ್ನ ಪಾಡಿಗೆ ನೀ ಬಾ. ನಾಳೆ ಇಡೀ ದಿನ ನಿನ್ನ ಜೊತೆ ನಾನು ಇರ್ತೀನಿ. ಅವ್ನು ಯಾರು ಅನ್ನೋದು ನನಗೆ ಗೊತ್ತಾದರೆ ಸಾಕು. ಮುಂದಿಂದೆಲ್ಲ ನಾನು ನೋಡ್ಕೋತೀನಿ, ಸರಿನಾ? ಸರಿ ಅಣ್ಣ, ಆಯಿತು. ಕಾವೇರಿ, ನೀನು ಏನೂ ಹೆದರ್ಕೊಳಕ್ಕೆ ಹೋಗ್ಬೇಡ. ನಿನ್ನ ಜೊತೆ ನಾನು ಅದೀನಿ, ನಿಮ್ಮ ಅಣ್ಣ ಅದೀನಿ. ನೀನು ಈ ಥರ ಹೆದರ್ಕೊಳ್ಳೋದು, ಹತ್ಕೊಂತ ಕೂತ್ಕೊಳೋದು ಇದು ಏನೂ ಮಾಡೋಕ್ಕೋಗ್ಬೇಡ. 2 ದಿನ ಈ ಸಮಸ್ಯೆಗೆ ನಾನು ಪರಿಹಾರ ಕಂಡುಹಿಡ್ತೀನಿ. ಆ ಸಮಸ್ಯೆ ಇನ್ನೊಂದ್ಸಲ ನಿನ್ನ ಹತ್ರ ಬರ್ದಿರೋಂಗೆ ನೋಡ್ಕೋತೀನಿ, ಸರಿನಾ? ನೀವು ಓದೋ ಕಡೆ ಅಷ್ಟೇ ಲಕ್ಷ್ಯ ಕೊಡು, ಸರಿನಾ? ಹ್ಞೂ ಅಣ್ಣ. ಮನ್ಯಾಗ ಎಲ್ರಿಗೂ ಅನುಮಾನ ಬಂದೈತಿ, ಕಾವೇರಿ ಯಾಕೆ ಒಂಥರ ಆಡಕೊಂತಾಳಲ್ಲ, ಉಣ್ಣು ಒಳ್ಳೆ ತಿನ್ನು ಒಳ್ಳೆ ಏನಿಲ್ಲ ಅಂತಂದು. ಅದಕ್ಕೆ ನಿಮ್ಮ ಮನ್ಯಾಗ ಹಿಂಗೆಲ್ಲ ಇರಾಕೋಬೇಡ. ಆರಾಮಾಗಿ ಕ್ಯಾಶುವಲ್ ಆಗಿ ಎಲ್ಲರ ಜೊತೆ ಮುಂಚೆ ಹೆಂಗಿದ್ದಿ ನೋಡು, ನಕ್ಕೊಂತ ಖುಷಿಯಾಗಿ ಹಂಗೆ ಇರು. ಈ ಸಮಸ್ಯೆ ಬಗ್ಗೆ ಎಲ್ಲ ನೀ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ, ಸರಿನಾ? ಮನ್ಯಾಗೂ ಏನೋ ಅನುಮಾನ ಬರೋದು ಬೇಡ. ಮನೆಯಲ್ಲಿ ಇವಾಗ ಏನು ಹೇಳೋದು ಬೇಡ. ಸುಮ್ಮನೆ ಮತ್ತೆ ಒಂದು ಹೋಗಿ ಇನ್ನೊಂದಾಗುತ್ತೆ. ಇದ್ರ ಬಗ್ಗೆ ಎಲ್ಲ ನಾನು ನೋಡ್ಕೋತೀನಿ, ಸರಿನಾ? ಸರಿ ಅಣ್ಣ, ಥ್ಯಾಂಕ್ ಯು ಅಣ್ಣ. ಏನಿನ ಹುಚ್ಚಿ, ನಾ ಅಣ್ಣ ಅದೀನಿ, ಇದು ನನ್ನ ಕರ್ತವ್ಯ ಐತಿ. ಇದಕ್ಕೆ ಥ್ಯಾಂಕ್ಸ್ ಅಂತ ಥ್ಯಾಂಕ್ಸ್ ಗೀಕ್ಸ್ ಏನೂ ಬೇಡ. ನನಗೊಂದು ಕಪ್ ಸ್ಟ್ರಾಂಗ್ ಚಾ ಮಾಡಿಕೊಟ್ಬಿಡು ನಿನ್ನ ಕೈಯಾರೆ, ಓಕೆನಾ? ಅಣ್ಣ ಸರಿ, ಬಾ ಹಂಗಾರ ಎಲ್ರಿಗೂ ಚಾ ಮಾಡ್ತೀನಲ್ಲ, ನಿನಗೂ ಸ್ಪೆಷಲ್ ಚಾ ಮಾಡ್ಕೊಡ್ತೀನಿ. ಸರಿ, ನೀವು ಹೋಗಿರಮ್ಮ, ಬಂದೆ.